ಇಷ್ಟೇ ಹೈಟ್ ಇರೋದು. ಇಲ್ಲಿ ನಾಯಿ ಮಕ್ಕೊಂಡ್ರು ಮುಳುಗಲ್ವೋ. So this is the falls. Coffee with the view. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಾ ಇದ್ದೀರಾ ಡೇ 2 ವ್ಲಾಗ್ ಆಫ್ ಮೈ ಸಕಲೇಶ್ಪುರ ರೈಡ್. ಮೊದಲನೇದಾಗಿ ನಾವು ಮಂಜರಾಬಾದ್ ಕೋಟೆ ಅಂತ ಇದೆ, ಅದು ಸಕಲೇಶ್ಪುರದಲ್ಲೇ ಇರೋದು. ಆಸ್ ಆಲ್ವೇಸ್ ನಮ್ಮ ಜರ್ನಿನ ಫಸ್ಟ್ ಒಂದು ಟೀ ಇಂದಾನೆ ಸ್ಟಾರ್ಟ್ ಮಾಡಿದ್ವಿ. ಈ ಫೋರ್ಟ್ ಓಪನ್ ಆಗೋದು ಬೆಳಿಗ್ಗೆ 8 ಗಂಟೆಗೆ. ನಾವು ಸ್ವಲ್ಪ ಬೇಗನೆ ಹೋದ್ವಿ, ಸೊ ಅಲ್ಲೊಂದು 10 ನಿಮಿಷ ವೆಯ್ಟ್ ಮಾಡಬೇಕಾಗಿ ಬಂತು. ಈ ಕೋಟೆ ಮೇಲೆ ತಲುಪೋದಕ್ಕೆ ಸುಮಾರು 200ಕ್ಕೂ ಹೆಚ್ಚು ಸ್ಟೆಪ್ಸ್ನ ನಾವು ಹತ್ಕೊಂಡು ಮೇಲೆ ಹೋಗ್ಬೇಕಾಗುತ್ತೆ. ಈ ಕೋಟೆಯ ಹಿಸ್ಟ್ರಿ ಬಗ್ಗೆ ಹೇಳಬೇಕು ಅಂದ್ರೆ, ಈ ಕೋಟೆನ 1792 ಅಲ್ಲಿ ಟಿಪ್ಪು ಸುಲ್ತಾನ್ ಅವರು ಕಟ್ಸಿರ್ತಾರೆ. ಇದೊಂದು ಸ್ಟ್ರಾಟಜಿಕ್ ಮಿಲಿಟರಿ ಬೇಸ್ ಆಗಿತ್ತು. ಈ ಕೋಟೆಯ ಆರ್ಕಿಟೆಕ್ಚರ್ ಹೇಗಿದೆ ಅಂದ್ರೆ, ನಾವು ಮೇಲೆಯಿಂದ ನೋಡಿದ್ರೆ ಇದೊಂದು ಸ್ಟಾರ್ ಶೇಪ್ ನಲ್ಲಿ ನಮ್ಗೆ ಕಾಣಿಸುತ್ತೆ. ಯಾಕೆ ಇದನ್ನ ಸ್ಟಾರ್ ಶೇಪ್ ಅಲ್ಲೇ ಇದನ್ನ ಕಟ್ಸಿದ್ದಾರೆ ಅಂದ್ರೆ, ನಮ್ಮ ಎನಿಮೀಸ್ ಯಾವುದೇ ದಿಕ್ಕಿಂದ ಬಂದ್ರು ಅವ್ರನ್ನ ಸುಲಭವಾಗಿ ಗಮನಿಸೋಕೆ. ಅಂಡ್ ಆಲ್ಸೋ ಒಳಗಡೆ ಮತ್ತು ಒಂದಿಷ್ಟು ಸೀಕ್ರೆಟ್ ಟನಲ್ಸ್ ಕೂಡ ಇದಾವೆ. ಒಳಗಡೆ ಈ ತರ ಬಂಕರ್ ತರ ಇರುತ್ತೆ. ಈಗ ನನ್ನ ವಾಯ್ಸ್ ಕೂಡ ಎಕೋ ಆಗ್ತಿರೋದು ನಿಮಗೆ ಗೊತ್ತಾಗ್ತಿರ್ಬೋದು. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ, ಹಳೆಯ ಇತಿಹಾಸ, ಅದ್ಭುತ ಆರ್ಕಿಟೆಕ್ಚರ್ ಮತ್ತು ಮೈಂಡ್ ಬ್ಲೋಯಿಂಗ್ ವ್ಯೂಸ್ ಇವೆಲ್ಲ ನಿಮಗೆ ಒಟ್ಟಿಗೆ ಸಿಗೋ ಪ್ಲೇಸ್ ಅಂದ್ರೆ ಮಂಜರಾಬಾದ್ ಕೋಟೆ. ಅದನ್ನ ನೀವು ಸಕಲೇಶ್ಪುರ ಬಂದಾಗ ವಿಸಿಟ್ ಮಾಡಿ. ಸೊ ಈಗ ನಾವು ಯಾವುದೋ ಒಂದು ಡೋನಿಗಲ್ ವಾಟರ್ ಫಾಲ್ ಅಂತ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ ಹೌ ದ ಫಾಲ್ ಈಸ್. ಹಾ, ಇದೆ ಫಾಲ್ಸು. ಮುಂದೆ ಹೋಗಿ ಸ್ವಲ್ಪ. ಫುಲ್ ಚಿಕ್ಕ ಫಾಲ್ಸ್ ಇದು. ಇದೇ ಫಾಲ್ಸ್ ಹೇಳಿದ್ದು. ಇಲ್ಲಿ ನಾಯಿ ಮಕ್ಕೊಂಡ್ರು ಮುಳುಗಲ್ವೋ. ಪರವಾಗಿಲ್ಲ, ಈ ಟೈಮಲ್ಲೂ ಒಂದು ಒಳ್ಳೆ ವಾಟರ್ ಇದೆ ಇಲ್ಲಿ. ನಾನೇನೋ ಫುಲ್ ಡ್ರೈ ಇರುತ್ತೆ ಅನ್ಕೊಂಡಿದ್ದೆ. ನಡೀರಿ ಬೇರೆ ಪ್ಲೇಸ್ಗೆ ಹೋಗೋಣ. ಜನರೇ ಆ ಕಡೆ ನೋಡಿ. ಇಲ್ಲೆಲ್ಲ ಇರೋದು ಇನ್ನು 23 ಕಿಲೋಮೀಟರ್ ದೂರ ಇತ್ತು. ಹಾ, ಅಲ್ಲಿಗೆ ಹೋಗ್ತಿರೋದು. ಶಾರ್ಟ್ ಕಟ್ಸ್. ವಾ ಸರ್, ಹಟ್ಸಪ್ ಯು. ಒಳ್ಳೆ ದಾರಿ ಹುಡುಕಿದ್ದೀನಲ್ಲ. ದಾರಿ ಹುಡುಕಿ ಸುಮ್ಮನೆ ರೋಡ್ ಹೋಗೋಕ್ಕಿಂತ ಕಾಡಲ್ಲಿ ಹೋಗ್ಬೇಕು. ಇನ್ನೊಂಥರ ಮಜಾ ಇರ್ತದೆ. ಬಟ್ ಆನೆ ಬರದೇ ಇರಲಿ ಸಾಕು. ಬಂದು ಬರ್ಲಿ. ಆನೆ ಬಂದ್ರೆ ಗಾಡಿ ಬಿಡಿ ಓಡಿ ಹೋಗಿ. ಸ್ಪಾಟ್ ಹೇಗೆ? ಹೌದು, ಪ್ರಾಪರ್ ಹಳ್ಳಿ ಊರು. ಹೌದು, ಸಖತ್ತಾಗಿದೆ. ನಾವು ಮೊದಲೋದಂಥ ಫಾಲ್ಸ್ ಅಲ್ಲಿ ನೀರಿರದ ಕಾರಣ ಈಗ ಇಲ್ಲಿ ಹತ್ರದಲ್ಲಿ ಇನ್ನೊಂದು ಫಾಲ್ಸ್ ಇದೆ. ಸೊ ಆ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಈಗ ಸಮ್ಮರ್ ಟೈಮ್ ಆದ್ರೂ ಈ ಸಕಲೇಶ್ಪುರದಲ್ಲಿ ಸರ್ಪ್ರೈಸಿಂಗ್ಲಿ ಇನ್ನೂ ನೀರು ನೋಡಕ್ ಸಿಗ್ತಾ ಇದೆ. ಫಾಲ್ಸ್ ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ನೀರಿದೆ. ಮತ್ತೆ ಆಸ್ ಯೂಶುವಲ್ ನಾವು ಹೈವೇ ಪ್ರಿಫರ್ ಮಾಡದೆ ಈ ಕಾಡ್ ದಾರಿ ಮತ್ತೆ ಹೊರಟ್ವಿ. ಈಗ ನಾವು ಹೋಗ್ತಾ ಇರೋದು ಅಬ್ಬಿ ಫಾಲ್ಸ್ ಅಂತ. ಅದು ಹಾಂಡ್ಪಾಳ್ ಅನ್ನೋ ಒಂದು ಊರ ಹತ್ತಿರ ಇದೆ. ಸಕಲೇಶ್ಪುರದಿಂದ ಒಂದು 23 ಕಿಲೋಮೀಟರ್ಸ್ ಆಗುತ್ತೆ. ಇದೇ ಜಾಗಕ್ಕೆ ನಾನು 3 ವರ್ಷದಿಂದ ಬಂದಾಗ ಈ ತರ ಕಾಣಿಸ್ತಾ ಇತ್ತು. ಈಗ ತೋರಿಸ್ತಾ ಇರೋ ಪಿಕ್ಚರ್ ಅಲ್ಲಿ ನೀವು ನೋಡ್ಬೋದು, ಮಳೆಗಾಲದಲ್ಲಿ ಇಷ್ಟೊಂದು ಸುಂದರವಾಗಿ ಕಾಣಿಸುತ್ತೆ ಈ ಜಾಗ. ಈ ತರ ಒಂದು ಒಳ್ಳೆ ಸ್ಪಾಟಿಗೆ ಬಂದಾಗ ಜನರು ಎಂಜಾಯ್ ಮಾಡಿಬಿಟ್ಟು ಸುಮ್ಮನೆ ಹೋಗಲ್ಲ. ಇಲ್ಲಿ ಬಂದ್ಬಿಟ್ಟು ಒಂದಿಷ್ಟು ಗಲೀಜ್ ಮಾಡ್ತಾರೆ. ಜಸ್ಟ್ ನಾವು ಬಂದಾಗ ಅಲ್ಲೇ ಮೇಲ್ಗಡೆ ಬಟ್ಟೆ ವಾಶ್ ಮಾಡ್ತಾ ಇದ್ರು. ಈ ತರ ಒಳ್ಳೆ ಪ್ಲೇಸಿಗೆ ಬಂದು ಎಂಜಾಯ್ ಮಾಡಿ. ಬಟ್ ಸ್ವಚ್ಛತೆ ಅನ್ನೋದು ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ ಆಗಿರಬೇಕು. ಸೊ ಒಂದು ಕಾಫಿಗೆ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ಇದು ಹಾಂಡ್ಬಾಳ್ ಅಂತ. ಇವಾಗ ನೀವು ನೋಡಿದ್ರಲ್ವಾ, ಅದು ಯಾವುದೋ ವಾಟರ್ ಫಾಲ್ ಇದೇ ಊರಲ್ಲಿ ಇದ್ದಿದ್ದು. ಐ ಹೋಪ್ ಸೊ ಕಾಫಿ ಇಸ್ ಗುಡ್.
ಕಾಫಿ ವಿತ್ ದ ವ್ಯೂ. ನೈಸ್. ಬಾಯ್ ಬಾಯ್ ಮಾಮ್ಸ್. ಓಕೆ ಬಾಯ್ ಬ್ರೋ. ನನಗೂ ಅಷ್ಟೇ. ಚಂದ್ರು ಬಾಯ್. ನೋಮಾನ್ ಬಾಯ್ ಬಾಯ್ ಬಾಯ್. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್. ಸೊ ಫೈನಲಿ ನಮ್ಮ ಫ್ರೆಂಡು ಮದುವೆ ಮುಗಿಸ್ಕೊಂಡು ವಿ ಆರ್ ಹೆಡ್ಡಿಂಗ್ ಬ್ಯಾಕ್ ಟು ಬೆಂಗಳೂರು. ಈ ಮದುವೆಗೆ ಬಂದಮೇಲೆ ಒಂದಿಷ್ಟು ಜನ ಹೊಸ್ದಾಗಿ ಮತ್ತೆ ಫ್ರೆಂಡ್ಸ್ ಆದರು. ಸೊ ಎಲ್ರಿಗೂ ಬಾಯ್ ಬಾಯ್ ಅಂತ ಹೇಳಿ ಈಗ ಹೊರಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಸಕಲೇಶ್ಪುರದಲ್ಲಿನೂ ತುಂಬ ಅಂದರೆ ತುಂಬಾ ಬಿಸಿಲಿತ್ತು. ಓನ್ಲಿ ಅರ್ಲಿ ಮಾರ್ನಿಂಗ್ ಮತ್ತು ಲೇಟ್ ಈವ್ನಿಂಗ್ ತುಂಬ ಕೂಲಾಗಿರುತ್ತೆ. ಅದು ಬಿಟ್ಟರೆ ಮಿಡ್ಲಲ್ಲಿ ತುಂಬ ಅಂದರೆ ತುಂಬ ಸೆಕೆ, ಸ್ವೆಟ್ ಆಗ್ತಾನೇ ಇರ್ತೀವಿ ಕಂಟಿನ್ಯೂಯಸ್ಲಿ. ಇವಾಗ ಪರವಾಗಿಲ್ಲ, ವೆದರ್ ಸ್ವಲ್ಪ ಕೂಲಾಗಿದೆ. ಬಿಕಾಸ್ ಸ್ವಲ್ಪ ಕ್ಲೌಡಿ ಥರ ಆಗಿದೆ ನೋಡಿ ಆ ಕಡೆ ಸೈಡೆಲ್ಲ. ಹೇಳೋಕ್ಕಾಗಲ್ಲ, ಬೈ ಚಾನ್ಸ್ ಮಳೆ ಬಂದರೂ ಬರ್ಬೋದು ಆನ್ ಅವರ್ ವೇ. ಸೊ ಇದಾಗಿತ್ತು ಈ ಸಕಲೇಶ್ಪುರಿನ ಒಂದು ಬ್ಲಾಗ್. ನೋಡಿ, ವೆಸ್ಟರ್ನ್ ಘಾಟ್ಸಿಗೆ ನಾವು ಮಾನ್ಸೂನ್ ಟೈಮಲ್ಲಿ ತುಂಬ ಸರಿನೇ ಬಂದಿದ್ದೀನಿ. ಆವಾಗ ಕ್ಲೈಮೇಟೇ ಬೇರೆ ಥರ ಇರ್ತಿತ್ತು. ನೋಡೋದಕ್ಕೆ ಒಂಥರ ಎನ್ವಿರಾನ್ಮೆಂಟು ಫುಲ್ ಗ್ರೀನ್ರಿ ಆಗಿರುತ್ತೆ. ಬಟ್ ಈಗ ಸಮ್ಮರ್ ಟೈಮ್ ಅಲ್ವಾ, ಸೊ ಆದರೂ ಪರವಾಗಿಲ್ಲ, ಏನು ಒಣಗೋಗಿಲ್ಲ ಕಾಡು, ಫುಲ್ ಗ್ರೀನ್ರಿ ಹಂಗೆ ಇದೆ. ಬಟ್ ಏನು ಅಂದರೆ ಅವಾಗಿರೋ ಥರ ಇವಾಗ ಕ್ಲೈಮೇಟ್ ಇರೋಲ್ಲ ಅಷ್ಟೇ. ವೆದರು ತುಂಬಾ ಸನ್ನಿ ಆಗಿರುತ್ತೆ, ಬಿಸಿಲು ಜಾಸ್ತಿ. ಈಗ ಟೈಮ್ ಆಗಿದೆ 4:12. ನಾವು ಬ್ಯಾಂಗ್ಳೂರ್ಗೆ ಹೋಗಿ ರೀಚ್ ಆಗೋದಕ್ಕೆ ಆಲ್ಮೋಸ್ಟ್ 11 o'clock ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ಅ ಪಾರ್ಷಿಯಲ್ ಗೆಸ್. ಇನ್ನೂ ಲೇಟ್ ಆಗ್ಬೋದು, ಇಲ್ಲ ಬೇಗನೆ ಹೋಗ್ಬೋದು, ಡಿಪೆಂಡ್ಸ್ ಅಪಾನ್ ದ ಟ್ರಾಫಿಕ್. ಆವಾಗಿಂದ ವೈಸರ್ನ ತೆಗೆದುಬಿಟ್ಟೆ ಮಾತಾಡ್ಬಿಟ್ಟಿದ್ದೀನಿ. ಅದು ಹೆಂಗೆ ಕೇಳಿಸ್ತಿದ್ದೇನೋ ಗೊತ್ತಿಲ್ಲ. ಆವಾಗ ಗಾಳಿ ಬರ್ತಾ ಇರುತ್ತೆ ವೈಸರ್ ತೆಗೆದ್ರೆ ಒಳಗಡೆ, ಬೈಕಿಗೆ ಡಿಸ್ಟರ್ಬೆನ್ಸ್ ಇರುತ್ತೆ ಸ್ವಲ್ಪ. ಈ ಸಕಲೇಶ್ಪುರ ಅಷ್ಟೊಂದೇನು ದೊಡ್ಡದಾಗಿಲ್ಲ, ಚಿಕ್ಕದೇ ಸಿಟಿ. ಮೇನ್ ರೋಡಲ್ಲೆಲ್ಲ ತುಂಬ ಹಳೆಯ ಕಾಲದ ಬಿಲ್ಡಿಂಗ್ಸ್ ನೋಡೋಕೆ ಸಿಗುತ್ತೆ ನಮಗೆ. ಇದೇ ಮೇನ್ ಬಜಾರ್ ಇಲ್ಲಿದು. ನೋಡಿ ಮುಂದ್ಗಡೆ ಎಷ್ಟೊಂದು ಹಳೆಯ ಬಿಲ್ಡಿಂಗ್ಸ್ ಇದೆ ಹಂಗೆ. ಹಾಗೆ ಈ ಸಕಲೇಶ್ಪುರಕ್ಕೆ ಹೆಸರು ಬಂದಿರೋದು ಸಕಲೇಶ್ವರ ಅಂತ ಒಂದು ದೇವಸ್ಥಾನ. ಆ ದೇವಸ್ಥಾನ ಕೂಡ ಇಲ್ಲೇ ಇದೆ. ಈಗ ನಿಮಗೆ ರೈಟ್ ಸೈಡಲ್ಲಿ ಕಾಣ್ತಿದೆ ಅಲ್ವಾ, ಆ ಕಡೆ ಸೈಡ್ ಇದೆ ದೇವಸ್ಥಾನ ಅದು. ಸೊ ಅದರಿಂದ ಇದಕ್ಕೆ ಸಕಲೇಶ್ಪುರ ಅಂತ ಹೆಸರು ಬಂದಿರೋದು. ಈಗ ಸಕಲೇಶ್ಪುರಿಂದ ಹಾಸನಿಂದ ಮೇನ್ ಹೈವೇಗೆ ಕನೆಕ್ಟ್ ಆಗ್ತೀವಿ. ಇದನ್ನು ಮೇನ್ ಹೈವೇನೇ ಇರೋದು ಸಕಲೇಶ್ಪುರದಿಂದ. ಇವಾಗ ಹೈವೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. 1-2 years ಬ್ಯಾಕ್ ನೀವು ಬಂದಿದ್ದರೆ ತುಂಬ ಅಂದರೆ ತುಂಬ ಚಿಕ್ಕ ನ್ಯಾರೋ ಪಾತ್ ಇತ್ತು ಅವಾಗೆಲ್ಲ. ಈ ಥರದ್ದು ಸಿಂಗಲ್ ರೋಡು. ಸೊ ತುಂಬಾ ಕಷ್ಟ ಆಗೋದು, ಟ್ರಾಫಿಕ್ ಜಾಸ್ತಿ ಆ ರೋಡಲ್ಲೆಲ್ಲ. ಅದು ಬ್ಯಾಂಗ್ಳೂರು-ಮಂಗ್ಳೂರು ಹೈವೇ. ಸೊ ಇವಾಗ ಬ್ಯಾಂಗ್ಳೂರು-ಮಂಗ್ಳೂರು ಹೈವೇನ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಜರ್ನಿ ಇನ್ನೊಂದಷ್ಟು ಈಸಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿಂದ ಹಾಸನ ಇನ್ನೂ 10 kilometers ಇದೆ ಅಷ್ಟೇ. ಸೊ ಹಾಸನದಿಂದ ಬ್ಯಾಂಗ್ಳೂರಿಗೆ ಹೋಗೋದು ಆಲ್ಮೋಸ್ಟ್ ಒಂದು 2.5 ಮ್ಯಾಕ್ಸಿಮಮ್ ಅಂದರೆ 3 hours ಆಗ್ಬೋದು. ಬಟ್ ಬ್ಯಾಂಗ್ಳೂರಿಂದ ನಮ್ಮ ರೂಮು, ನಮ್ಮ ಮನೆಗೆ ಹೋಗೋದಿದೆಯಲ್ಲ, ಅದೇ 1.5 hour ಬೇಕು. ಅಷ್ಟೊಂದು ಟ್ರಾಫಿಕ್ ಇರುತ್ತೆ. ನೆಲಮಂಗಲ ಟೋಲ್ಗೇನು ಆರಾಮಾಗಿ 1-2 hours ಹೋಗ್ಬೋದು ನಾವು ಕಂಟಿನ್ಯೂಯಸ್ ಆಗಿ ರೈಡ್ ಮಾಡಿದರೆ. ಆದರೆ ನೆಲಮಂಗಲ ಟೋಲಿಂದ ನನ್ನ ರೂಮ್ಗೆ ಹೋಗೋದಕ್ಕೆ ಆಲ್ಮೋಸ್ಟ್ 2 hours ಆಗುತ್ತೆ. ರೈಡಿಂಗ್ 50 kilometers ಈಸ್ ಈಕ್ವಲೆಂಟ್ ಟು ರೈಡಿಂಗ್ 200 kilometers ಇನ್ ಬ್ಯಾಂಗಲೂರು ಬಿಕಾಸ್ ಆಫ್ ಟ್ರಾಫಿಕ್. ಒಂದು ಬ್ರೇಕ್ ಫಾರ್ ಹೌಸ್ ನಾನು. ಎಷ್ಟು ತಾತ ಅವು? ಹಾಂ, 1/4 kg 50. ಕೊಡಿ. ಎಲ್ಲಿದ್ದಾವೆ? ಚೆನ್ನಾಗೈತಾ? ಹ್ಞೂ, 1/4 kg ಕೊಡಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.